ಸರ್ ಯುದ್ಧದ ವಾತಾವರಣ ಇದೆ. ಸೊ ನಿಮ್ಮ ಸಿಬ್ಬಂದಿಗಳಿಗೆ ಏನೆಲ್ಲ ಸೂಚನೆ ಕೊಡಲಾಗಿದೆ? ಇವತ್ತು ಇಲ್ಲಿ ಪ್ರತಿ ತಿಂಗಳಂತೆ ನಾವು ಮಾಸಿಕ ಕವಾಯತನ್ನು CR ಸೌತ್ ಆಡುಗೋಡೆಯಲ್ಲಿ ಆಯೋಜಿಸಲಾಗಿತ್ತು. ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳಲ್ಲಿ ಉಪಸ್ಥಿತರಿದ್ದರು. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ದೇಶದ ಗಡಿಭಾಗದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೂಡ ಕೆಲವೊಂದು ಸೂಚನೆಗಳನ್ನು ನೀಡಲಾಗಿದೆ. ಪ್ರಮುಖವಾಗಿ ಸ್ಥಳೀಯವಾಗಿ ನಾವು ಏನು ಈ ಯುದ್ಧದ ಕಾರ್ಮೋಡಿನ ಸಂದರ್ಭ ಇದೆ, ಅಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಇಲ್ಲಿಯ ಜನರು ಆತಂಕಕ್ಕೆ ಒಳಗಾಗದ ರೀತಿಯಲ್ಲಿ ಅವರಿಗೆ ಭರವಸೆಯನ್ನು ಮತ್ತು ಇದನ್ನು ವಿಶ್ವಾಸವನ್ನು ನೀಡ್ತಕ್ಕಂಥದ್ದು, ಜೊತೆಗೆ ಯಾವುದೇ ರೀತಿಯಾದಂತಹ ಸುಳ್ಳು ಸುದ್ದಿಗಳಿಗೆ ಅವರು ನಂಬದ ಹಾಗೆ ಮತ್ತು ಸುಳ್ಳು ಸುದ್ದಿಗಳನ್ನು ಯಾರು ಬಿತ್ತರ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ, ಅದರಲ್ಲಿಯೂ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಸುಳ್ಳು ಸುದ್ದಿಗಳು, ಉತ್ಪ್ರೇಕ್ಷಿತ ಮತ್ತು ವಾಸ್ತವಕ್ಕೆ ದೂರ ಇರತಕ್ಕಂಥ ಅನೇಕ ಸಂಗತಿಗಳನ್ನು ಕೆಲವರು ಪೋಸ್ಟ್ ಮಾಡ್ತಾ ಇದ್ದರೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಈ ಕೆಲವು ಜನರು ಈ ದುರುಪಯೋಗವನ್ನು ಪಡಿಸ್ಕೊಂಡು ಈ ಹೋರ್ಡಿಂಗ್ ಅಂದರೆ ಅವಶ್ಯ ಸಾಮಗ್ರಿಗಳೇನಿದೆ ಅಂಥವುಗಳನ್ನು ಹೋರ್ಡಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಮಾಹಿತಿ ಕೆಲವೊಂದು ಮಾಧ್ಯಮಗಳಲ್ಲಿ ಮತ್ತು ಇತರೆಡೆಗಳಿಂದ ಬರ್ತಾ ಇದೆ. ಅದಕ್ಕೋಸ್ಕರವೂ ಕೂಡ ಅಂತಹ ಏನಾದರೂ ವಿಷಯಗಳಿದ್ರೆ ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಸ್ಥಳೀಯವಾಗಿ ಪೊಲೀಸ್ ಠಾಣೆಗಳ ಮಟ್ಟದಲ್ಲಿ ತೆಗೆದುಕೊಳ್ಳಲಿಕ್ಕೆ, ಜೊತೆಗೆ ಅನ್ಯ ಇಲಾಖೆಗಳೊಂದಿಗೆ ಉತ್ತಮ ಒಂದು ಸಹಕಾರವನ್ನು ಅಂತಕ್ಕಂಥದ್ದು, ಹಾಗೆಯೇ ಜನರೊಂದಿಗೆ ಉತ್ತಮ ಸಹಕಾರವನ್ನು ಬಾಂಧವ್ಯವನ್ನು ಹೊಂದಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡಿಕೊಳ್ಳಲಿಕ್ಕೆ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ನೀಡಿದ್ದೀವಿ. ಮಾಕ್ ಡ್ರಿಲ್ ಅವರು ಸಿವಿಲ್ ಡಿಫೆನ್ಸ್ ಮತ್ತು ಈಗಾಗಲೇ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿದರೆ ಬರುವ ದಿವಸಗಳಲ್ಲಿ ಕೂಡ ಕೆಲವೊಂದು ಮಾಕ್ ಡ್ರಿಲ್ಗಳನ್ನು ಆಯೋಜಿಸಲಾಗಿದೆ. ಅದರಲ್ಲಿಯೂ ಕೂಡ ನಾವು ಅವರಿಗೆ ನಮ್ಮ ಏನು ಸಹಕಾರ ಇದೆ ಅದನ್ನು ಕೊಡ್ತೇವೆ. ಸರ್ ಸೂಕ್ಷ್ಮ ಪ್ರದೇಶಗಳಿಗೆ ಏನಾದರೂ ಇನ್ಸ್ಟ್ರಕ್ಷನ್ ಬಂದಿದೆ ಸರ್? ಈಗಿನ ಹಂತದಲ್ಲಿ ಆ ರೀತಿ ಯಾವುದೇ ಇದಿಲ್ಲ. ಜನರಲ್ ಅಲರ್ಟ್ ಏನಿದೆ ಅದು ನಿರಂತರವಾಗಿ ಮುಂದುವರಿಯುತ್ತೆ. ಗಸ್ತು ಕರ್ತವ್ಯ ಇರ್ಬೋದು ಅಥವಾ ಬೇರೆ ರಾತ್ರಿ ಹೊತ್ತಿನಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಅದು ಮುಂದುವರಿಯಲಿದೆ. ಬೇರೆ ಹೆಚ್ಚಿನ ಒಂದು ಯಾವುದೇ ಸೂಚನೆಗಳು ಬಂದಿಲ್ಲ. ಸರ್ ಏನಾಗ್ತಾ ಇದೆ ಅಂತ ಇನ್ಫಾರ್ಮೇಷನ್ ಬಂದಿದೆ? ಗೊತ್ತಿಲ್ಲ, ನಿಮ್ಮ ಮಾಧ್ಯಮಗಳಿಂದನೇ ಗೊತ್ತಾಗಿದ್ದು ಈ ರೀತಿ ಕೆಲವರು ಹೋರ್ಡಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಹೆಚ್ಚು ಇದು ಏನಾದರೂ ಯುದ್ಧದ ಸಂದರ್ಭದಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾಡ್ತಕ್ಕಂಥದ್ದು ಅಂತಹ ಒಂದು ಮಾಹಿತಿಗಳು ಬರ್ತಾ ಇದೆ. ಯಾವುದೂ ನಮಗೆ ವಾಸ್ತವವಾಗಿ ಕೇಸ್ ಯಾವುದೂ ಆಗಿಲ್ಲ, ಬಟ್ ಮಾಹಿತಿಗಳು ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಜಾಗೃತಿ ಮಾಡ್ತೇವೆ. ಸರ್ ಇದು ಮಾಲ್ಗಳಾಗಿರ್ಬೋದು, ಹೆಚ್ಚಿನ ಜನ ಎಲ್ಲ ಕಡೆಗಳಲ್ಲೂ ಸೂಕ್ತ ಭದ್ರತೆ ಮತ್ತು ಇದು ಇದ್ದೇ ಇದೆ. ಯಾವುದೇ ಕಾರಣಕ್ಕೆ ಜನರು ಆತಂಕಗೊಳ್ತಕ್ಕಂತಹ ಅಥವಾ ಯಾವುದೇ ರೀತಿಯಾದಂಥ ಇದು ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನೇ ಇದ್ರೂ ಕೂಡ ಸ್ಥಳೀಯ ಪೊಲೀಸ್ ಠಾಣೆಗಾಗಲಿ ಅಥವಾ ನಮ್ಮ ಕಂಟ್ರೋಲ್ ರೂಮ್ಗಾಗಲಿ ಸಂಪರ್ಕಿಸಿದರೆ ನಾವು ಸಮಂಜಸವಾದಂಥ ಮಾಹಿತಿಯನ್ನು ಕೊಡ್ತೇವೆ. ಸರ್ ಪೆಟ್ರೋಲಿಂಗು ಮತ್ತು ಗಸ್ತು ಎಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.